ವೆಜ್ ಫುಡ್ ಮ್ಯಾನ್ಯಲ್ಗೆ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋ ಒಳಗ ನಾವು ಉತ್ತರ ಕರ್ನಾಟಕದ ಬ್ರಾಹ್ಮರ ಮನೆಯೊಳಗೆ ಮಾಡುವಂತ ಡೊಣ್ ಮೆಣಸಿನಕಾಯಿ ರಸ ರೆಸಿಪಿನ ಹೆಂಗ್ ಮಾಡೋದನ್ನ ನೋಡ್ಕೊಳ್ಳೋಣ ಅಂತ. ಬಿಸಿ ಬಿಸಿ ದೋಸೆ ಅಥವಾ ದೋಸೆಗೆ ಅಗ್ದಿ ಹೇಳಿ ಮಾಡಿದಂತ ರೆಸಿಪಿ ಇದ. ಉತ್ತರ ಕರ್ನಾಟಕದ ಸೈಡ್ ಸಿಗುವಂತ ಜವಾರಿ ಡೊಣ್ ಮೆಣಸಿನಕಾಯಿ ತಗೊಂಡ್ರಿ ಅಂದ್ರಂತೂ ಈ ರೆಸಿಪಿ ಮಸ್ತ್ ಬರ್ತದ. ಅಗ್ದಿ ಖಾರಾಗಿ ಮಸ್ತ್ ಆಗ್ತದ. ಜವಾರಿ ಡೊಣ್ ಮೆಣಸಿನಕಾಯಿ ಸಿಗ್ಲಿಲ್ಲ ಅಂತಂದ್ರೆ ನೀವು ಈ ತರದ ಡೊಣ್ ಮೆಣಸಿನಕಾಯಿನೂ ಬಳಸಬಹುದು. ಆದ್ರೆ ಇವನ್ ಖಾರ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿ ಹಾಕ್ಬೇಕಾಗ್ತದೆ. ಡೊಣ್ ಮೆಣಸಿನಕಾಯಿನ ಚಂದಾಗಿ ತೊಳೆದಾದ್ಮೇಲೆ ಅದರ ತುಂಬು ಮತ್ತು ಬೀಜ ತಕ್ಕೋರಿ. ಆಮೇಲೆ ಹಿಂಗ್ ಸಣ್ಣ ಸಣ್ಣಗೆ ಅದನ್ನ ಕತ್ತರಿಸಿಟ್ಕೋರಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಚಮಚೆ ಸಾಸಿವೆ, ಅರ್ಧ ಚಮಚೆ ಜೀರಿಗೆ, 1/4 ಚಮಚೆ ಇಂಗ, ಅರ್ಧ ಚಮಚೆ ಅರ್ಶಿನದ ಪುಡಿ, ಹಂಗ ನಾವೇನ್ ಕತ್ತರಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಡೊಣ್ ಮೆಣಸಿನಕಾಯಿನ ಹಾಕಿ ಡೊಣ್ ಮೆಣಸಿನಕಾಯಿನ ಸ್ವಲ್ಪ ತಾಳಿಸ್ಕೋಬೇಕ. ಡೊಣ್ ಮೆಣಸಿನಕಾಯಿ ಒಂದ್ ಸ್ವಲ್ಪ ಮೆತ್ತಗಾದ್ರೂ ಸಾಕ. ಈಗ ಇದಕ್ಕೆ ಒಂದ್ 1/4 ಕಪ್ನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ರಿ. ಹಂಗ ಒಂದ್ 2 ದೊಡ್ಡ ಚಮಚೆ ಅಷ್ಟು ಬೆಲ್ಲನೂ ಹಾಕ್ರಿ. ನಿಮ್ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಬೆಲ್ಲ ಕರಗಬೇಕ ಅಲ್ಲಿ ತನ ಇದನ್ನ ಚಂದ ಕೈಯಾಡ್ಸ್ಕೊರಿ. ಬೆಲ್ಲ ಕರ್ಗುತನ ಒಂದು ಮಿಕ್ಸರ್ ಒಳಗೆ ಅರ್ಧ ಕಪ್ನಷ್ಟು ಕೊಬ್ಬರಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ನೀರು ಹಾಕಿ ಇದನ್ನ ಹಿಂಗೆ ನುಣ್ಣಗೆ ರುಬ್ಕೊರಿ. ನೋಡ್ರಿ ಬೆಲ್ಲ ಪೂರ್ತಿ ಕರ್ಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ಪೇಸ್ಟನ್ನು ಹಾಕ್ರಿ. ಹಂಗೆ 1 ಕಪ್ನಷ್ಟು ನೀರು ಹಾಕಿ ಇವನ್ನೆಲ್ಲ ಚಂದಾಗಿ ಕಲ್ಸ್ಕೊರಿ. ಒಂದು 4 ರಿಂದ 5 ನಿಮಿಷ ತನಕ ಇದನ್ನ ಕಡಿಮೆ ಉರಿ ಮೇಲೆ ಚಂದಾಗಿ ಮಿಕ್ಸ್ ಮಾಡ್ಕೋತ ಕುದಿಸ್ಕೊರಿ. ಚಂದ ಕುದಿಬೇಕಿದೆ. ನೋಡ್ರಿ 5 ನಿಮಿಷ ಆತ. ಈಗ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದ್ರಾಗಿಂದ 2 ದೊಡ್ಡ ಚಮಚೆ ಅಷ್ಟು ಎಳ್ಳು ಶೇಂಗಾ ಪುಡಿನ ಹಾಕೋರಿ. ಇದು ರಸ ಏನದಲ್ಲ ಅದು ಭಾಳ ತಿಳುನೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಆ ಹದ್ದದಾಗ ನೀವು ಎಳ್ಳು ಶೇಂಗಾ ಪುಡಿನ ಹಾಕಿ ಒಂದು 2 ರಿಂದ 3 ನಿಮಿಷ ತನಕ ಇದನ್ನ ಚಂದ ಕೈಯಾಡ್ಸ್ಕೊಂಡು ಕುದಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಡೊಣ್ ಮೆಣಸಿನಕಾಯಿ ರಸ ರೆಡಿ. ನೋಡ್ರಿ ಇದ್ರ ಹದ ಹಿಂಗಿರ್ಬೇಕು, ಅಗ್ದಿ ಬರೋಬ್ಬರ ಅದ. ಈಗ ಗ್ಯಾಸನ್ನು ನೀವೀಗ ಬಂದ್ ಮಾಡ್ರಿ. ಬಂದ್ ಮಾಡಿದ್ಮೇಲೂ ಇದು ಒಂದ್ ಸ್ವಲ್ಪ ಗಟ್ಟ ಆಗ್ತದ. ಹಂಗಾಗಿ ನಾವು ಈ ಸ್ಟೇಜ್ನಾಗ ಗ್ಯಾಸನ್ನು ಬಂದ್ ಮಾಡ್ಬಿಡೋಣ ಅಂತ. ಅವಾಗ ಹೇಳಿದ್ದಂಗ ದೋಸೆಗಂತೂ ಇದು ಭಾಳ ಚಲೋ ರುಚಿ ಕೊಡ್ತದ. ಹಂಗೂ ನೀವು ಇದನ್ನ ಚಪಾತಿ, ಪೂರಿ, ಅನ್ನದ ಜೊತೆನೂ ತಿನ್ಬೋದ. ಖಾರ ಜಾಸ್ತಿ ಬೇಕನ್ನೋರು ಒಂದ್ ಸ್ವಲ್ಪ ಬೆಲ್ಲದ ಪ್ರಮಾಣನೂ ಕಮ್ಮಿ ಮಾಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಅನ್ಕೋತೀವಿ. ಸೇರಿದ್ರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡ್ರಿ. ಹಂಗ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಬಾಜು ಇರೋ ಬೆಲ್ ಐಕಾನ್ ಅನ್ನು ಪ್ಲೀಸ್ ಪ್ರೆಸ್ ಮಾಡ್ರಿ. ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗೋಣ ಅಂತ. ಬಾಯ್.